ಸಾಲದ ಬಡ್ಜೆಟ್ ಇದು. ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ, ಆ ರೀತಿಯಾದಂತ ಉಪ್ಪು ಹುಳಿ ಖಾರ ಏನು ಇಲ್ದಿರೋ ಬಡ್ಜೆಟ್. ಯಾವುದೇ ಹೊಸ ಯೋಜನೆಗಳಿಲ್ಲ. ಆದ್ರೆ ಹೊಸ ಯೋಜನೆಗಳು ಅಂದ್ರೆ ಸಾಲ ಸಾಲ ಸಾಲ. ಒಟ್ಟು ಸಿದ್ದರಾಮಯ್ಯನವರು ಕಳೆದ 3 ವರ್ಷದಲ್ಲಿ 4,39,254 ಕೋಟಿ ಸಾಲದ ಹೊರೆಯನ್ನ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ತಲೆ ಮೇಲೆ ಏರಿದ್ದಾರೆ. ಇವರೊಬ್ಬರೇ. ಈ ಹಣಕ್ಕೆ ಬಡ್ಡಿ ಕಟ್ಟಕ್ಕೂ ಕೂಡ ಮುಂದೆ ಬರುವಂತ ಸರ್ಕಾರಗಳಿಗೆ ಆಗಲ್ಲ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ವಿತ್ತೀಯ ಕೊರತೆ ಏನಿದೆ, ವಿತ್ತೀಯ ಕೊರತೆ 97,000 ವಿತ್ತೀಯ ಕೊರತೆಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಇದೇ ಸಿದ್ದರಾಮಯ್ಯನವರು ಹಾಗೆ ಮುಂದುವರೆದ್ರೆ ಇನ್ನು 2 ವರ್ಷದಲ್ಲಿ ನಮ್ಮ ಸಾಲದ ಹೊರೆ 10,000 ಕೋಟಿ ಆಗೋಗ್ತದೆ. 10 ಲಕ್ಷ ಕೋಟಿ. ಈ ರೆಕಾರ್ಡ್ ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ರೋ ಆ ಎಲ್ಲಾ ಮುಖ್ಯಮಂತ್ರಿಗಳು ಮಾಡಿರೋ ಸಾಲ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಸಾಲವನ್ನ 10 ಪಟ್ಟು ಸಾಲವನ್ನ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. ನೀರಾವರಿ ಯೋಜನೆಗೆ ಏನ್ ಕೊಟ್ಟಿದ್ದಾರೆ? ಕೃಷ್ಣೆಗೆ ಪ್ರತಿ ವರ್ಷ 10,000 ಕೋಟಿ ಅಂತ ಹೇಳಿದ್ರು. ಕೃಷ್ಣೆಯ ಕಣ್ಣೀರು ಅಂದ್ರು. ಇಡೀ ರಾಜ್ಯದ ಎಲ್ಲಾ ನೀರಾವರಿ, ಕೃಷ್ಣೆ ಇರ್ಬೋದು, ತುಂಗೆ ಇರ್ಬೋದು, ಕಾವೇರಿ ಇರ್ಬೋದು, ಭದ್ರಾ, ಎಲ್ಲದಕ್ಕೂ ಸೇರಿ ನೀರಾವರಿಗೆ 8,045 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀರಾವರಿ ಯೋಜನೆ ಬಗ್ಗೆ ಚಕಾರ ಇಲ್ಲ. ಎಲ್ಲೂ ಬೆಂಗಳೂರು ಕಸದ ಬಗ್ಗೆ ಚಕಾರ ಇಲ್ಲ. ಬೆಂಗಳೂರಿನಲ್ಲಿ ಹಳ್ಳ ಬಿದ್ದ ರಸ್ತೆಗಳ ಬಗ್ಗೆ ಚಕಾರ ಇಲ್ಲ. ಉತ್ತರ ಕರ್ನಾಟಕದ ಈಗಾಗಲೇ ಗೋವಿಂದರಾವ್ ವರದಿ ಬಂದಿದೆ. ಆ ವರದಿಯಲ್ಲಿ 43,000 ಕೋಟಿ ಬಡ್ಜೆಟ್ ಅನ್ನ ಇಡಬೇಕು ಅಂತ ವರದಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. 5 ವರ್ಷಕ್ಕೆ ಪ್ರತಿ ವರ್ಷ ಸುಮಾರು 15,000 ಕೋಟಿ ಇಡಬೇಕು ಅಂತ ಹೇಳಿ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ. ಈಗಾಗಲೇ ಅದನ್ನು ಕೂಡ ಒಂದು 15 ದಿನದಿಂದನೇ ಅವ್ರ ಕೈ ಸೇರಿದೆ. ನಾನು ಪತ್ರ ಬರೆದಿದ್ದೀನಿ 15,000 ಕೋಟಿಯನ್ನ ಈ ಬಡ್ಜೆಟ್ ಅಲ್ಲಿ ಇಡಿ ಅಂತ ಹೇಳಿ. ಆದ್ರೆ ಅದರ ಲವಲೇಶನೂ ಇಲ್ಲ. ಅಂದ್ರೆ ಉತ್ತರ ಕರ್ನಾಟಕವನ್ನ ಹೇಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂತ ಉದಾಹರಣೆಗಳಿಲ್ಲ. ಇನ್ನು ಈ ಕಡೆ ಕರಾವಳಿ ಬಂದ್ರೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಈ ಭಾಗಕ್ಕೆ ಬಂದ್ರೆ ಏನು ಇಲ್ಲ. ನಾನು ಒಬ್ಬ ನಮ್ಮ MLA, ನಮ್ಮ ಪಕ್ಕದಲ್ಲಿ ಇದ್ದಾರೆ MLA ಅವರು, ಅವ್ರು ಹೇಳಿದ್ರು, ಯಶ್ಪಾಲ್ ಅವ್ರು ಹೇಳಿದ್ರು, ಅಣ್ಣ ಮೀನ್ ಬೇಡ, ಒಣಗಿದ ಮೀನು ಇಲ್ಲ ಅಂದ್ರು. ಮೀನಲ್ಲಣ್ಣ, ಒಣಗಿದ ಮೀನು ಕೊಟ್ಟಿಲ್ಲ, ಒಣಗಿದ ಸೀಗಡಿನೂ ಕೊಟ್ಟಿಲ್ಲ. ಕರಾವಳಿಗೆ ಒಂದ್ ರೀತಿ ಚೊಂಬು. ಬೆಂಗಳೂರು ಬಿಟ್ರೆ ಹೈಯೆಸ್ಟ್ ತೆರಿಗೆಗಳನ್ನ ಕೊಡ್ತಕ್ಕಂಥದ್ದು ಕರಾವಳಿ ಭಾಗ. ಹೈಯೆಸ್ಟ್ ಬೆಂಗಳೂರು ಬಿಟ್ರೆ ಹೈಯೆಸ್ಟ್ ತೆರಿಗೆಗಳನ್ನ ಕೊಡುವಂತ ಕರಾವಳಿಗೆ ಕರಾಳ ದಿನಗಳನ್ನ ತಂದಿದ್ದಾರೆ. ಕರಾವಳಿ ಭಾಗಕ್ಕೆ ಕರಾಳ ದಿನಗಳು. ನೋ ಡೆವಲಪ್ಮೆಂಟ್, ನೋ ಮನಿ. ಒಂದೇ ಒಂದು ಆಕ್ಟ್ ಮಾಡಿದ್ದಾರೆ. ಹೊಸದಾಗಿ ಏನ್ ತಂದಿದ್ದಾರೆ ಅಂದ್ರೆ ಹಿಡಿದು ಜೈಲ್ಗೆ ಹಾಕ್ತೀನಿ ಅನ್ನೋ ಒಂದು ಆಕ್ಟ್ ತಂದಿದ್ದಾರೆ ಹೊಸದಾಗಿ. ದ್ವೇಷ ಭಾಷಣದ ಅವ್ರಿಗೆ ಕೊಡುಗೆ ಏನು ಅಂತ ಹೇಳಿದ್ರೆ ದ್ವೇಷ ಭಾಷಣ ಕೊಡುಗೆ ಅವ್ರಿಗೆ. ಅದನ್ನ ಹಿಡಿದು ಜೈಲ್ಗೆ ಹಾಕ್ತೀರಿ ಅನ್ನೋದು ಬಿಟ್ರೆ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕನ್ನು ಕೂಡ ಕೊಟ್ಟಿಲ್ಲ. ಇನ್ನು SC/ST ಹಣ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಹಣವನ್ನ ಉಪಯೋಗ ಮಾಡಬಾರ್ದು ಅಂತ. ಈ ಬಡ್ಜೆಟ್ ಅಲ್ಲೂ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ನಾವು SC/ST ಹಣನ ದುರುಪಯೋಗ ಮಾಡಲ್ಲ, ಗ್ಯಾರಂಟಿಗಳಿಗೆ ಹಣ ಕೊಡಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ನಮ್ಮದೇ ಹಣವನ್ನ ಯೂಸ್ ಮಾಡ್ತೀರಿ, ಹೇಳೇ ಇಲ್ಲ. ಮತ್ತೆ ಯಾವ SC/ST ಜನಾಂಗಕ್ಕೆ ಹಣ ಹೋಗ್ಬೇಕಾಯ್ತು ಆ ಹಣವನ್ನ ಮತ್ತೆ ಲೂಟಿ ಮಾಡಿದ್ದಾರೆ ಇವರು. ಮತ್ತೆ ತೆರಿಗೆಗಳ ಇಳಿಕೆ ಏನ್ ಮಾಡ್ಬೇಕಾಯ್ತು? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಡವರು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರಿಗೆ 5% ಡಿಸ್ಕೌಂಟ್ ಕೊಡ್ತಾ ಇದ್ರು. ಫ್ಲಾಟ್ ತಗೊಂಡ್ಲಿ, ಬೇರೆ ಏನಾನ ತಗೊಂಡ್ಲಿ, ಅದನ್ನು ಕೊಡ್ತಾ ಇಲ್ಲ. ಮತ್ತೆ ಈ ಖಾತೆ ಗೊಂದಲ, ಇಡೀ ರಾಜ್ಯದಲ್ಲಿ ಈ ಖಾತಾ ಗೊಂದಲ ಇದೆ. ಅದನ್ನ ಸರಿ ಮಾಡ್ತೀನಿ ಅನ್ನೋ ಪ್ರಶ್ನೆ ಯಾವುದೇ ಬಡ್ಜೆಟ್ ಅಲ್ಲೂ ಇಲ್ಲ. ಇವತ್ತು
ಇವತ್ತು ರಾಜ್ಯದ ಅಭಿವೃದ್ಧಿಗೆ ಈ ಬಡ್ಜೆಟ್ ಸೊನ್ನೆಯನ್ನ ಸೇರಿಸ್ತಾ ಇದೆ. ನಮ್ಮ GDP ಗ್ರೋತ್ ಏನಿದೆ ಅದು ಕಳೆದ 3 ವರ್ಷದಲ್ಲಿ ಬರ್ತಾ 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 ಕಡಿಮೆ ಆಗ್ತಾ ಇದೆ. GDP ಗ್ರೋತ್ ಇವತ್ತು ವಿತ್ತೀಯ ಕೊರತೆಯನ್ನ ನಾವು 3% ಒಳಗಡೆ ಇಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದೆಲ್ಲ ಅದ ಅಡ್ಜಸ್ಟ್ಮೆಂಟ್, ಬ್ಲಾಕ್ ಮ್ಯಾಜಿಕ್ ಅಂತಾರಲ್ಲ, ಅದರ ನಿರ್ಮಾಪಕನೇ ಸಿದ್ದರಾಮಯ್ಯ. ಬ್ಲಾಕ್ ಮ್ಯಾಜಿಕ್ ನ ಹೆಂಗ್ ಅಡ್ಜಸ್ಟ್ ಮಾಡಿದ್ದಾರೆ. ನಾವು ಕಳೆದ ವರ್ಷನೇ ದಾಟ್ಬಿಟ್ಟಿದ್ದೀರಿ. 3% ವಿತ್ತೀಯ ಕೊರತೆ ಏನಿತ್ತು ದಾಟಿದಿರಿ. ಮತ್ತೆ 25% ಒಳಗಡೆ ಏನಿತ್ತು ನಮ್ದು GSDP, ಅದನ್ನು ದಾಟ್ಬಿಟ್ಟಿದ್ದೀರಿ. ಇಲ್ಲಿ ಜನಗಳ ಏನು ಇನ್ಕಮ್ ಇದೆ, ವ್ಯಕ್ತಿವಾರು ಇನ್ಕಮ್ ಇದೆ, ಅದನ್ನ ಇವರೇ ಜಾಸ್ತಿ ಮಾಡ್ಕೊಂಬಿಟ್ಟವ್ರೆ. ಅದನ್ನ ಜಾಸ್ತಿ ಮಾಡ್ಕೊಂಡು ನಾವು ವಿತ್ತೀಯ ಕೊರತೆಗಳಲ್ಲಿ ನಾವು ಸರಿಯಾಗಿದ್ದೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಷ್ಟು ಪಾಪರ್ ಆಗಿದ್ದಾರೆ ಅಂದ್ರೆ, ಬೆಂಗಳೂರಿಗೆ ದುಡ್ಡಿಲ್ಲ. ಯಾವಾಗ ರಾಜ್ಯದಲ್ಲಿ ಹಣದ ಕೊರತೆ ಬರ್ತೈತೆ ಆಗ ಬಾಂಡ್ಗಳನ್ನ ಕೊಡ್ತಾರೆ. ಬಾಂಡ್ ಈ ಸೈಕ್ಲೋನ್ ಆದಾಗ, ಫ್ಲಡ್ ಆದಾಗ, ಈ ತರದಾದಾಗ ಹಣ ಇರಲ್ಲ, ಬಾಂಡ್ಗಳ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಬಾಂಡ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ದುಡ್ಡು ಕಲೆಕ್ಟ್ ಮಾಡಕ್ಕೆ ಬಾಂಡ್ಗಳನ್ನ ಕೊಡುವಂಥದ್ದು. ಅಡಮಾನ ಇರಕ್ಕೆ ಯಾವುದು ಇಲ್ಲ. ಇವಾಗ ಬೆಂಗಳೂರಲ್ಲಿ ಇರೋ ಎಲ್ಲ ಆಸ್ತಿನ ಅಡಮಾನ ಇಟ್ಬಿಟ್ಟಿದ್ದಾರೆ. ಮೊನ್ನೆ ವರ್ಲ್ಡ್ ಬ್ಯಾಂಕ್ಗೆ ಅಡಮಾನ ಇಟ್ಬಿಟ್ಟಿದ್ದಾರೆ. ಅಲ್ಲಿಂದ 2,000 ಕೋಟಿ ಸಾಲ ತಗೊಂಡಿದ್ದಾರೆ, ಅಡಮಾನ ಇಟ್ಬಿಟ್ಟಿದ್ದಾರೆ. ಈಗ ಅದಕ್ಕೋಸ್ಕರ ಬಾಂಡ್ಗಳನ್ನ ಹೊಸ ಸ್ಕೀಮ್ ಅನ್ನ ತಂದಿದ್ದಾರೆ. ಅಂದ್ರೆ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದರಿಂದ. ಇವತ್ತು ಇವೆಲ್ಲ ವೆಚ್ಚವನ್ನ ಗಮನಿಸಿದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ. ಸತತವಾಗಿ 3ನೇ ಬಾರಿಗೆ 22,957 ಕೋಟಿ ಡಿಫಿಷಿಯೇಟ್ ಆಗಿದೆ ಸರ್. ನೀವು ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ನಾನ್ ಚಾಂಪಿಯನ್ ಅಂತಾರೆ. ಚಾಂಪಿಯನ್ ಅಲ್ಲ. 2023ರಲ್ಲಿ ಅವರು 85,818 ಕೋಟಿ ಸಾಲ ಮಾಡಿದ್ರು. 24ರಲ್ಲಿ 1,05,246 ಸಾಲ. 25ರಲ್ಲಿ 1,16,000 ಸಾಲ. ಈ ವರ್ಷ ಅದೆಲ್ಲವನ್ನ ಮೀರಿಸಿ 1,32,190 ಕೋಟಿ ಸಾಲ. ಒಟ್ಟು 43 ಲಕ್ಷ ಕೋಟಿ, 4,43,000 ಕೋಟಿಯನ್ನ ಸಾಲ ಮಾಡಿದ್ದಾರೆ. ಮತ್ತೆ ಉದ್ಯೋಗ, ಅದನ್ನು ಕೂಡ ಈ ಮೀಸಲಾತಿಯ ಹೋರಾಟ ಈಗ ಪೀಕ್ಗೆ ಹೋಗಿದೆ, ತೀವ್ರಗೊಂಡಿದೆ. ಆದ್ರೆ ಇವ್ರು ಹೇಳ್ತಾರೆ ನಾವು ನೇಮಕಾತಿಯನ್ನ ಮಾಡ್ತೀರಿ ಅಂತ. ಈಗಾಗಲೇ ಕ್ಯಾಬಿನೆಟ್ ಅಲ್ಲೇ ಗಲಾಟೆ ಆಗಿ ಮಂತ್ರಿಗಳೆಲ್ಲ ರಾಜೀನಾಮೆ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಪ್ರಾದೇಶಿಕ ಅಸಮಾನತೆಯನ್ನ ಸರಿ ಮಾಡುವಂತಕ್ಕೆ ಯಾವುದೇ ವಿಶೇಷ ಅನುದಾನ ಇಲ್ಲ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷ ಅನುದಾನಗಳು ಯಾವುದನ್ನು ಕೂಡ ಇವತ್ತು ಕಾಣಿಸ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಯಾವುದೇ ಹೊಸ ಯೋಜನೆಗಳಿಲ್ಲ. ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗೋಗ್ಬಿಟ್ಟಿದೆ. ಯಾವುದೇ ಹೊಸ ಯೋಜನೆಗಳನ್ನ ಇಲ್ಲ. ಇವತ್ತು ಹಾಲಿಗೆ ಪ್ರೋತ್ಸಾಹ ಧನ ಅನೌನ್ಸ್ ಮಾಡಿ 2 ವರ್ಷ 3 ವರ್ಷ ಆಯ್ತು. 7 ರೂಪಾಯಿ ಕೊಡ್ತೀರಿ ಅಂತ, ಅದ್ರ ಸುದ್ದಿನೇ ಇಲ್ಲ. ಇಲ್ಲಿ ಒಂದೂ ಇಲ್ಲ. 7 ರೂಪಾಯಿ ಕೊಡ್ತೀನಿ ಅಂದ್ರು. ಇಂದ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. 2 ರೂಪಾಯಿ 3 ರೂಪಾಯಿ ಪ್ರಾರಂಭ ಮಾಡಿದ್ದೆ ನಾವು. ಈಗ 7 ರೂಪಾಯಿ ಕೊಡ್ತೀನಿ ಅಂದ್ರು, ಅದನ್ನು ಕೂಡ ಇಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ 5,000 ಕೋಟಿ ನುಂಗಾಕಿದ್ರು. ಆ ನುಂಗಾಕಿರೋದ್ರ ಬಗ್ಗೆ ಕೊಡ್ತೀನಿ ಅನ್ನೋ ಮಾತಾ ಇಲ್ಲ ಬಡ್ಜೆಟ್ ಅಲ್ಲಿ. 5,000 ಕೋಟಿ ಎಲ್ಲೋಯ್ತು? ಅದು ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ.
ಒಟ್ಟಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮಾತ್ರ ಯಥೇಚ್ಛ ಭರಪೂರ ಭರವಸೆಗಳನ್ನ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ವರ್ಗದವ್ರನ್ನ ತುಷ್ಟೀಕರಣ ಮಾಡಿದ್ದಾರೆ. ಹೊಸದಾಗಿ ತೆರಿಗೆಗಳು, ನಾನು ಕಳೆದ ಬಾರಿ ಹೇಳಿದೆ, ಕಳೆದ ಬಾರಿ ಬಜೆಟ್ ಅಲ್ಲೇ ತೆರಿಗೆಗಳನ್ನ ಅವ್ರು ಘೋಷಣೆ ಮಾಡಿಲ್ಲ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ತಾ ಇದ್ರಿ. ಈ ಸರಿನೂ ಹೇಳ್ತಾ ಇದ್ದೀನಿ, ಈ ತೆರಿಗೆಗಳನ್ನ ಇನ್ಮೇಲೆ ಶುರು ಮಾಡ್ತಾರೆ. ಇನ್ನ ನಾಳೆಯಿಂದನೇ ಎಲ್ಲಾ ತೆರಿಗೆಗಳು ರಾಜ್ಯದ ಜನಗಳ ಮೇಲೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸ್ಟಾಂಪ್ ಡ್ಯೂಟಿ ಇರ್ಬೋದು, ಎಲ್ಲಾ ತೆರಿಗೆಗಳನ್ನ ಮಾಡುವಂಥದಕ್ಕೂ ಒಂದು ಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸರ್ಕಾರ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನ ದುಸ್ಥಿತಿಗೆ ತಂದಿದೆ. ನಮ್ಮನ್ನೆಲ್ಲ ದೇಶದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವಂತ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಛತ್ತೀಸ್ಗಢ 1ನೇ ಸ್ಥಾನದಲ್ಲಿದೆ, ನಾವು 2ನೇ ಸ್ಥಾನ. ಅವರು 150% ಇದ್ದಾರೆ, ನಾವು 125% ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದ್ದಾರೆ, 50-30 ಆ ತರ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡು ಕೂಡ 57 ಇದೆ, ನಾವು 125%. ಅಂದ್ರೆ ದೇಶದ ಸಾಲ ಏನಿದೆ ತಗೊಂಡಿದ್ದಾರೆ ಹೋದ ವರ್ಷ, ಅದರಲ್ಲಿ 19% ಕರ್ನಾಟಕನೇ ತಗೊಂಡಿದೆ ಸಾಲ. ದೇಶದ 100 ರೂಪಾಯಿ ಸಾಲ ತಗೊಂಡಿದ್ರೆ ಎಲ್ಲಾ ರಾಜ್ಯಗಳು, ನಮ್ಮ ರಾಜ್ಯ ಒಂದೇ 19% ಸಾಲ ತೆಗೆದುಕೊಂಡಿದೆ ನಮ್ದು. ಅದರಿಂದ ಇಲ್ಲಿ ಆದಾಯ ಕಡಿಮೆ. ಆದಾಯ ಏನ್ ತೋರಿಸಿದ್ದಾರೆ, ಈಗ ಅಬ್ಕಾರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಇದೆಲ್ಲಾನು ಕೂಡ ನಾಟಕ. ಅಷ್ಟು ಆದಾಯನೇ ಬಂದಿಲ್ಲ. ಕಳೆದ ವರ್ಷ ಇದು ಕೊಟ್ಟಿರೋ ಟಾರ್ಗೆಟ್ ರೀಚ್ ಆಗಿಲ್ಲ ಯಾವುದೂನು. ಮತ್ತೆ ಅಭಿವೃದ್ಧಿ ಮೊನ್ನೆ ನಾನು ತಗೊಂಡಿದ್ದೀನಿ ಜನವರಿಯಲ್ಲಿ, ಇವರು 100 ರೂಪಾಯಿ ಹಣ ಕೊಟ್ರೆ ಖರ್ಚು ಮಾಡಿರೋದೇ 51 ರೂಪಾಯಿ, ಇನ್ನ 49 ರೂಪಾಯಿ ಇಲ್ಲೇ ಇದೆ, ಬಿಡುಗಡೆನೆ ಮಾಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಯಾಕೆಂದ್ರೆ ಪಾಪರ್ ಔಟ್ ಇದೆ. ಗ್ಯಾರಂಟಿಗೋಸ್ಕರ ಹಣ ಕೊಟ್ಟು ಪಾಪರ್ ಔಟ್. ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಅದಕ್ಕೋಸ್ಕರ ಈ ಚಿಪ್ಪು, ಇಡೀ ರಾಜ್ಯದ ಜನತೆಗೆ ಚಿಪ್ ಕೊಟ್ಟಂತ ಸರ್ಕಾರ ಅಂತ ಹೇಳಿ ನಾವೀಗ ಖಾಲಿ ಚೊಂಬು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀರಿ. ಈ ಸರ್ಕಾರ, ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿತ್ತು ಅದು ಮೇಲೆ ಹೋಗ್ಬೇಕಾಯ್ತು, ಮೇಲೆ ಏರ್ಬೇಕಾಯ್ತು. ಸಿದ್ದರಾಮಯ್ಯನವರು ಕಳೆದ 3 ವರ್ಷದಲ್ಲಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಪಾತಾಳಕ್ಕೆ ತಗೊಂಡು ಹೋಗಿದ್ದಾರೆ. ಪಾತಾಳಕ್ಕೆ ಬಂದ್ಬಿಟ್ಟಿದೆ ಆರ್ಥಿಕ ಪರಿಸ್ಥಿತಿ. ಸಾಲ ಮಾಡಿ ಸರ್ಕಾರ ಮಾಡ್ಕೊಳಕ್ಕೆ ಸಿದ್ದರಾಮಯ್ಯ ಹಾಕ್ಬೇಕ್ರಿ. ದಾರೆಗೆ ಹೋಗೋ ಒಬ್ಬ ಸಾಮಾನ್ಯ ಮನುಷ್ಯ, ತರಕಾರಿ ಮಾರನು ಕೂಡ ಹಿಂಗ್ ಸಾಲ ಮಾಡಿ ಮನೆ ನಡೆಸು ಅಂದ್ರೆ ಅವನೇ ನಡೆಸ್ತಾನೆ. ನೀನ್ ಯಾಕೆ ನಿನ್ಗೆ ಯಾಕೆ ಕಿರೀಟ? 17 ಬಡ್ಜೆಟ್, ಶೂರ ವೀರ ಯಾಕೆ ಬೇಕಾಗಿದೆ ನಿನ್ಗೆ? ಸಾಲ ಮಾಡಿ ನಡ್ಸಕ್ಕೆ ನೀನೇನೆ ಬೇಕಾ ಸಿದ್ದರಾಮಯ್ಯನವರೇ? ನೀನು ಸಾಲದ ಸಿದ್ದರಾಮಯ್ಯ. ರಾಜ್ಯದ ಜನಗಳ ಮೇಲೆ ಸಿದ್ದರಾಮಯ್ಯ ಹೋಗೋದ್ರೊಳಗಡೆ 2 ಲಕ್ಷ ರೂಪಾಯಿ ಒಬ್ಬೊಬ್ಬ ಕರ್ನಾಟಕದ ಒಬ್ಬೊಬ್ಬ ವ್ಯಕ್ತಿ ಮೇಲೂ 2 ಲಕ್ಷ, ಈಗಾಗಲೇ 1 ಲಕ್ಷ ಆಗೋಬಿಟ್ಟಿದೆ, ದಾಟ್ಬಿಟ್ಟಿದ್ದೀರಿ. 2 ಲಕ್ಷ ತೆರಿಗೆಯನ್ನ ಹಾಕಿ ಹೋಗುವಂತ ಸಿದ್ದರಾಮಯ್ಯ. ಇದು ಕಳಪೆ ಬಡ್ಜೆಟ್. ನಾವು ಇದನ್ನ ಸಿದ್ದರಾಮಯ್ಯನವರು ಈ ರೀತಿ ಕಳಪೆ ಬಡ್ಜೆಟ್ ಅನ್ನ ಕೊಡ್ತಾರೆ, ಚೊಂಬು ಬಡ್ಜೆಟ್ ಅನ್ನ ಕೊಡ್ತಾರೆ ಅಂತ ನಾವ್ ಯಾರು ತಿಳ್ಕೊಂಡಿಲ್ಲ. ರಾಜ್ಯ ಜನತೆಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ MLAಗಳಿಗೂ ತೃಪ್ತಿ ತರದೇ ಇರುವಂತ ಬಡ್ಜೆಟ್. ರಾಜ್ಯದ ಜನ ನಿರಾಸೆ ಆಗಿದೆ ಈ ಬಡ್ಜೆಟ್ ಇಂದ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ನಿರಾಸೆ ಮಾಡಿದ್ದಾರೆ. ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ಅದಕ್ಕೂ ಏನು ಪರಿಹಾರ ಇಲ್ಲ ಇದರಲ್ಲಿ. ಅದರಿಂದ ಈ ಚೊಂಬು ಕೊಟ್ಟಂತ ಸರ್ಕಾರದ ವಿರುದ್ಧವಾಗಿ ನಾವು ಚೊಂಬಿನ ಮೆರವಣಿಗೆಯನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.